ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ನಾವು ವರಲಕ್ಷ್ಮಿ ಹಬ್ಬನ ಹೇಗೆಲ್ಲ ಮಾಡಿದ್ರಿ, ಯಾವ ಥರ ಡೆಕೋರೇಷನ್ ಮಾಡಿದ್ರಿ, ಏನೇನೆಲ್ಲ ತರಲೆ ಕೆಲಸ ಮಾಡಿದ್ರಿ ಮತ್ತು ಹೇಗೆಲ್ಲ ಅಡುಗೆಗಳು ಮಾಡಿದ್ರಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಈ ವ್ಲಾಗಲ್ಲಿ ಏನೇನೆಲ್ಲ ತರಲೆ ಕೆಲಸ ಮಾಡಿದ್ರಿ ಅಂತ. ಅದು ಕಜ್ಜುಕಾಯಿ ಇದು ಸಿಂಗ್ಲುಂಡೆ ನೋಡಿ ಫ್ರೆಂಡ್ಸ್, ಇದು ಸಿಂಗ್ಲುಂಡೆ ಅಂತೆ. ಚಕ್ಲಿ ಎಲ್ಲ ಮಾಡಿದ್ರು ಮತ್ತು ರವೆ ಉಂಡೆ ಮಾಡಿದ್ರು ಮತ್ತು ಕರ್ಜೂರಕಾಯಿ ಮಾಡಿದ್ರು. ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿಯಾಗಿದ್ದೆ. ಸೊ ನಮ್ಮ ಮಮ್ಮಿ ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು KR ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣುಗಳೆಲ್ಲ ತೊಗೊಬಂದರು ಡೆಕೋರೇಷನ್ಗೆ. ನಿನ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಮಾತಾಡ್ಬೇಕು? ನಮಗೆಲ್ಲ ಮ್ಯೂಸಿಕ್ ಹಾಕೋದಷ್ಟೇ. ಕೇಳ್ತಲ್ಲ ಇದು ಮಾತಾಡ್ಕೊಳ್ಳಿ. ಮ್ಯೂಸಿಕ್ ಹಾಕಿ ಜಾಕ್ ಮೇಲೆ ಹಾಕಿ. ಸ್ವಲ್ಪ ನೀನು ಕಡದಮ್ಮ ನೀರಲ್ಲಿ ಕರ್ಕೊಂಡು ಇದ್ದಾವೆ. ಇನ್ನೊಂದು ಬಕೆಟ್ ಹಾಕೋ. ಈ ಬಕೆಟ್ ಸ್ವಲ್ಪ ಐತೆ ಬಳೆ. ಏ ಈ ದೇವರನ್ನ ಕ್ಲೀನ್ ಮಾಡ್ಕೊಡೆ. ಆಹಾ, ಕ್ಲೀನ್ ಮಾಡಲ್ಲ. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಡೆಕೋರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಸ್ನಾನ ಮಾಡಬೇಕು. ನಮ್ಮ ಮಮ್ಮಿ ಸಂಜೆ 6 ಗಂಟೆಗೆ ಸ್ನಾನ ಮಾಡ್ಕೊಂಬಂದರು. ನಾನು ಅಮ್ಮಮ್ಮ ಇಬ್ಬರು ಹೆಲ್ಪ್ ಮಾಡಿದ್ರಿ. ಡೆಕೋರೇಷನ್ ಮಾಡೋದಕ್ಕೆ ವೈಟ್ ಕಲರ್ ಸ್ಕ್ರೀನ್ ಹಾಕಿ ಹಿಂದೆಗಡೆ, ಆಮೇಲೆ ಚಾಪೆ ಹಾಕಿ ಅದಕ್ಕೆ ಗುಂಡ್ಪಿನ್ ಹಾಕಿ ಚುಚ್ತಾ ಇದ್ದೀವಿ. ಈ ಸಲ ಬಾಳೆ ಎಲೆ ಥೀಮ್ ಅಂತೆ. ಬಾಳೆ ಎಲೆ ತುಂಬ ಸ್ಮೂತು, ಅದು ಬಿದೋಗ್ಬಿಡುತ್ತೆ ಬೇಗ, ನಿಲ್ಲೋದೇ ಇಲ್ಲ. ನಾವು 2-3 ಸಲ ಬಿದ್ದೋಯ್ತು ಎಲೆಗಳು. ಟ್ರೈ ಮಾಡಿ ಎಲೆಗಳನ್ನ ನೀಟಿಗೆ ನಿಲ್ಸ್ಕೊಳೋ ಥರ ಮಾಡಿದ್ರಿ. ಗುಂಡ್ಪಿನ್ ಎಲ್ಲ ಏನಿಲ್ಲ ಅಂದರೂ ಒಂದು 50 ಗುಂಡ್ಪಿನ್ ಹಾಕಿರ್ತೀರಿ. ಸೊ ಫೈನಲಿ ಕಂಪ್ಲೀಟ್ ಆಯಿತು ನಮ್ಮ ಡೆಕೋರೇಷನು. ನೆಕ್ಸ್ಟು ನಾವು ಬೊಕ್ಕೆ ಮಾಡಬೇಕು ಅಂತ ಇದ್ರಿ. ನಮ್ಮ ಮಮ್ಮಿ ಇದರಲ್ಲಿ ತುಂಬ ಎಕ್ಸ್ಪರ್ಟು ಬೊಕ್ಕೆ ಮಾಡೋದ್ರಲ್ಲಿ. ವರ್ಷ ಮಾಡ್ತೀರಿ. ನಾನು ನಮ್ಮ ಅಮ್ಮಮ್ಮ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರಿ. ಕಟ್ ಮಾಡೋದು, ಹೂವು ಕಟ್ ಮಾಡೋದು, ರೋಸ್ ಕಟ್ ಮಾಡೋದು, ಕಟ್ ಮಾಡಿ ಕೊಡ್ತಾಯಿದ್ರಿ. ನಮ್ಮ ಮಮ್ಮಿ ಮಾಡ್ತಾ ಇರೋದು ನೋಡಿ ನಾನು ಒಂದು ಪ್ಲೇಟ್ ಎತ್ಕೊಂಡು ಚಿಕ್ಕದಾಗಿ ಒಂದು ಮಾಡಿದೆ, ಜಸ್ಟ್ ಟ್ರೈ ಮಾಡಿದೆ. ಆಮೇಲೆ ಅದು ಚೆನ್ನಾಗಿ ಬಂತು. ಅದನ್ನು TV ಸ್ಟ್ಯಾಂಡ್ ಹತ್ರ ಇಕ್ಕಿ ಇನ್ನು 3 ದೇವ್ರ ಮನೆ ಮತ್ತು ದೇವ್ರ ಹತ್ರ ಇಕ್ಕಿದ್ವಿ.
ನಾವು ರೀಸೆಂಟಾಗೆ ಒಂದು ಅಕ್ವೇರಿಯಮ್ ತೊಗೊಂಡ್ರಿ. ಅದರಲ್ಲಿ 3 ಫಿಶ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ನಾನು ನನ್ನ ತಮ್ಮ ಎಲ್ಲರೂ ಅದನ್ನ ಎತ್ತೋದಕ್ಕೆ ಟ್ರೈ ಮಾಡ್ತಿದ್ವಿ, ಬಟ್ ಅದು ಸಿಗ್ತಾನೇ ಇದ್ದಿಲ್ಲ. ಬನ್ನಿ ನೋಡೋಣ ಹೆಂಗೆ ಮಾಡಿದ್ದೀವಿ ಅಂತ ಅದನ್ನ. ಅದು ಮಾತ್ರ ಬರ್ತಾನೆ ಇಲ್ಲ ಅಲ್ಲ ಅಂಕಲ್. ಫಿಶ್ ಪಾಪ ಅದು ಭಯ ಬಿದ್ದೈತಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಬೇಕೇ ಬೇಕು. ಸೂಪರ್ ಮಾಡಿದ್ಯಮ್ಮ. ಬಾಯ್ಲಿ ಖುಷಿ. ಅಯ್ಯೋ ಇರಾ 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 ಹಾಕಿದ್ದು ಈಗ ಎಗ್ರಲ್ಲ ಬೇಡ. ಎಗ್ರು ಬಿಡ್ರೆ ಯಾಕೆ ಬಿಡ್ರೆ? ಸೊ ಟೈಮ್ 8 o'clock ಆಗಿತ್ತು. ನಮ್ಮ ಮಮ್ಮಿ ಕಲಶ ಕುಳಿಸಿ ಸೀರೆ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸೀರೆ ಈಸಿ ಇತ್ತು ಉಡ್ಸೋದಕ್ಕೆ, ಯಾಕಂದರೆ ಮೈಸೂರು ಸಿಲ್ಕು. ಬೇಗ ಕುತ್ಕೊಬಿಡ್ತು, ಫ್ರಿಲ್ಸ್ ಎಲ್ಲ ಈಸಿ ಆಯಿತು ನಮಗೂ. ಎಲ್ಲ ವರ್ಷ ಫುಲ್ ಕಷ್ಟಪಡ್ತಾಯಿದ್ರಿ, ಐರನ್ ಎಲ್ಲ ಮಾಡಿ ಕುಳಿಸ್ತಾಯಿದ್ರಿ. ಬಟ್ ಈ ಸಲ ಈಸಿ ಇತ್ತು. ಮೈಸೂರು ಸಿಲ್ಕ್ ತುಂಬ ಚೆನ್ನಾಗಿದೆ. ನಾನು ನಮ್ಮ ಅಮ್ಮಮ್ಮ ಮತ್ತು ನಮ್ಮ ಮಾಮ ಮಕ್ಕಳೆಲ್ಲರೂ ಪ್ಲೇಟ್ಸ್ ಜೋಡಿಸ್ಕೊತಾ ಇದ್ವಿ. ಮುಟ್ಟೆ 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 ಹಾಯ್ ಫ್ರೆಂಡ್ಸ್, ನಾಳೆ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀರಿ. ವರಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೀರಿ ನಾಳೆ ಬೆಳಿಗ್ಗೆ. ಅದು ಹಂಗೇನು ನಾನೇನು ಮಾಡಿ ಸುಮ್ಮನೆ ರೇಷಸ್ ಹೊಡಿತೀನಿ. ಏನು ಚಿಕ್ಕ ಬಟ್ ಆದ್ರೂ ತೆಗ್ದ್ಬಿಡು, ಚೆನ್ನಾಗಿಲ್ಲ. ಚಿಕ್ಕದಾಗ ಹಾಕು, ಇಷ್ಟುದ್ದ ಬೇಡ, ಚೆನ್ನಾಗಿರಲ್ಲ. ಫ್ಲವರ್ ಆಗ್ಬಿಟ್ಟಿದೆ. ಏನಮ್ಮ ಹಂಗೆ ಜೋಡಿಸಿದ್ಯಮ್ಮ? ಇನ್ನೊಂದು ಕಲಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಯ್ ನೋಡಿ, ಚೆನ್ನಾಗಿ ಜೋಡಿಸಿ. ಇದು ನಾನೇ ಜೋಡಿಸಿದ್ದೀನಿ ನೋಡಿ ಹೆಂಗೆ ಜೋಡಿಸಿದ್ದಾರೆ. ಸರ್ಕಲ್ಗೆ ಜೋಡಿಸ್ಬೇಕು, ಫುಲ್ ಕ್ರಾಸ್ ಜೋಡಿಸ್ಬಿಟ್ಟಿದೆ. ಬೌ ನೋಡಿ ಫ್ರೆಂಡ್ಸ್, ಇದನ್ನ ನಾನು ಜೋಡಿಸಿದ್ದೀನಿ, ಅದನ್ನು ನಾನೇ ಜೋಡಿಸಿದ್ದೀನಿ. ಫೈನಲಿ ಡೆಕೋರೇಷನ್ ಆಯಿತು ಮತ್ತು ದೇವ್ರನ್ನೂ ಕುಳಿಸಿದಾಯಿತು. ಚೆನ್ನಾಗಿದೆಯಲ್ಲ, ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಮಾ ಎಲೆ ಬಿದ್ದೋಗೈತೆ. ಆ ಎಲೆ ಅದು ತೂಕ ಜಾಸ್ತಿ ಆಯ್ತೇನೋ. ಅದೆಲ್ಲ ಅದೆರಡಕ್ಕೂ ಹಾಕಿ ಇದೆಲ್ಲ ಫಿನಿಶ್ ಆಗೋಷ್ಟೊತ್ತಿಗೆ 11 o'clock ಆಯಿತು. ಮತ್ತು ನಾನು ಮಲ್ಕೊಳ್ಳೋಷ್ಟರಲ್ಲಿ 12:05 ಆಗಿತ್ತು. ಅಷ್ಟರಲ್ಲಿ ನಮ್ಮ ಮಮ್ಮಿ ಮತ್ತು ಪವಿತ್ರ ಆಂಟಿ ಎಲ್ಲ ಆಚೆಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ರು. ಸೊ ನಮ್ಮ ಮಮ್ಮಿ 2 hours ರೆಸ್ಟ್ ಮಾಡಿ ಆಮೇಲೆ 4 o'clock ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದರು. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿ ವೇದ
ಫೈನಲಿ ಎಲ್ಲ ಡೆಕೋರೇಷನು ಕುಳಿಸಿದ್ದು ಎಲ್ಲ ಆಯಿತು. 5 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಆಯಿತು. ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮಮ್ಮಿ ಎದ್ದು ಎಲ್ಲ ಮಾಡಿದ್ರು. ಇದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೆಂಗೆಲ್ಲ ಕುಳಿಸಿದ್ರು ಅಂತ. ಆಮೇಲೆ ನಾವು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ 10 ಆಗಿತ್ತು. ಆಮೇಲೆ ಹಬ್ಬದ ಊಟ ಎಲ್ಲ ತಿಂದ್ರಿ. ಒಬ್ಬಟ್ಟು ಮಾಡಿದ್ರು, ಒಂದಷ್ಟು ವೆರೈಟಿ ಮಾಡಿದರು ನಮ್ಮಮ್ಮಮ್ಮ. ಸೊ ಸಂಜೆ 6 ಗಂಟೆ ಅಷ್ಟರಲ್ಲಿ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಟ್ರಿ. ಆಮೇಲೆ ನಾವು ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ. ಹಬ್ಬ ಎಲ್ಲ ಚೆನ್ನಾಗಾಯಿತು. ಆಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೆ, ಅವರು ಬಂದಿದ್ದರು. ನನ್ನ ತಂಗಿ ಫ್ರೆಂಡ್ಸ್ ಕೂಡ ಬಂದಿದ್ದರು. ಆಮೇಲೆ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಮಮ್ಮಿ ಅವ್ರ ಚಿಕ್ಕಮ್ಮ ಅವರು ಕೂಡ ಬಂದಿದ್ದರು. ಆಮೇಲೆ ಖುಷಿ ಕೂಡ ಬಂದಿದ್ಲು. ಸೊ ಹೀಗಿತ್ತು ನಮ್ಮ ಸ್ಪೆಷಲ್ ಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಮಾಡೋಣ ನೆಕ್ಸ್ಟ್ ವ್ಲಾಗಲ್ಲಿ.